ಜಗತ್ತಿನ ಯಾವುದೇ ರೈಲ್ವೆ ನಿಲ್ದಾಣದಲ್ಲಿ ಸಿಗದಂತಹ ಚಿತ್ರಣವನ್ನು ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಕಾಣಬಹುದಾಗಿದೆ. ಏನಂದರೆ ಅಕ್ವಾಟಿಕ್ ಕಿಂಗ್ಡಮ್ ಅಂದರೆ ಮತ್ಸ್ಯ ಸಾಮ್ರಾಜ್ಯವನ್ನು ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಿಲ್ದಾಣದ ಆಡಳಿತ ಮಂಡಳಿ ಮಾಡಿರ್ತಕ್ಕಂಥದ್ದು. ಸದ್ಯ ನಾನು ಆ ದೃಶ್ಯವನ್ನು ತೋರಿಸ್ತೀವಿ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದು. ಈ ಪ್ರಮುಖವಾಗಿ ಭಾರತೀಯ ರೈಲ್ವೆ ಅಭಿವೃದ್ಧಿ ನಿಗಮ ಏನಿದೆ ಅದು ಪ್ರಮುಖವಾಗಿ ಹೊಸ ಒಂದು ಪ್ರಯತ್ನಕ್ಕೆ ಮುಂದಾಗಿರುವಂಥದ್ದು. ಆ ರೈಲ್ವೆ ಸ್ಟೇಷನ್ಗೆ ಬರ್ತಕ್ಕಂತಹ ಏನು ಲಕ್ಷಾಂತರ ಜನ ಪ್ರಯಾಣಿಕರು ಬರ್ತಾರೆ, ಅವರ ಆಯಾಸ ಮತ್ತು ಅವರ ದಣಿವನ್ನು ನಿವಾರಣೆಗಾಗಿ ಹೊಸ ಒಂದು ಪ್ರಯತ್ನಕ್ಕೆ ಮುಂದಾಗಿರುವಂಥದ್ದು. ಜಗತ್ತಿನ ಎಲ್ಲ ಏನು ಮೀನುಗಳೇನಿದ್ದಾವೆ ಆ ಮೀನುಗಳ ಒಂದು ಸಾಮ್ರಾಜ್ಯವನ್ನು ಇಲ್ಲಿ ಕಾಣಬಹುದಾಗಿದೆ. ಎಲ್ಲ ಥರದ ಮೀನುಗಳು ಕೂಡ ಇಲ್ಲಿ ಪ್ರಮುಖವಾಗಿ ಕಾಣಸಿಗುತ್ತೆ. ಯಾಕಂದರೆ ಹೇಳೋದಾದರೆ ಇದು ಒಂದು ಅಮೆಜಾನ್ ಕಾಡು. ಈ ಅಮೆಜಾನ್ ಕಾಡು ನೋಡಿದ ತಕ್ಷಣ ಇಲ್ಲಿನ ಒಂದು ಪ್ರಯಾಣಿಕರಿಗೆ ತಮ್ಮ ದಣಿವು ಮತ್ತು ಅವರ ಒಂದು ಆಯಾಸ ಏನಿದೆ ಅದು ಕಡಿಮೆ ಆಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿನ ಒಂದು ರೈಲ್ವೆ ನಿಲ್ದಾಣದಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವರ ಪ್ರಮುಖ ಉದ್ದೇಶ. ಜಗತ್ತಿನ ಎಲ್ಲ ಒಂದು ಮೀನುಗಳನ್ನು ಕೂಡ ಇಲ್ಲಿ ಕಾಣಬಹುದಾಗಿದೆ. ಇದು ಹಾಗೆಯೇ ಮುಂದೆ ಕೂಡ ಒಂದು ದೃಶ್ಯವನ್ನು ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾರೆ. ಅದು ಟನೆಲ್ ಅಕ್ವೇರಿಯಂ ಅಂತ, ಅಂದರೆ ಒಂದು ಸಮುದ್ರದ ಏನು ಸುರಂಗ ಏನಿದೆ ಅದರಲ್ಲಿ ನಾವು ಇದ್ದೀವಿ ಅಂತಕ್ಕಂತಹ ಫೀಲಿಂಗ್ ಬರೋದಕ್ಕೋಸ್ಕರ ಅದನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಕೂಡ ಮಾತನಾಡೋದಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಡೈರೆಕ್ಟರ್ ಆಗಿರ್ತಕ್ಕಂಥ ರಘುರಾಮನ್ ಅವರು ಇದ್ದಾರೆ. ಅವ್ರನ್ನ ನಾನು ಮಾತಾಡ್ತೀನಿ. ಸರ್, ಈ ಒಂದು ಮತ್ಸ್ಯ ಸಾಮ್ರಾಜ್ಯವನ್ನು ನಿಮ್ಮ ರೈಲ್ವೆ ನಿಲ್ದಾಣದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಸರ್, ಇದರ ಮೂಲ ಉದ್ದೇಶ ಏನು? ಈ ಸ್ಟೇಷನಲ್ಲಿ ಜನ ಬರ್ತಾರೆ, ಅವರಿಗೆ ಸ್ವಲ್ಪ ಅಲ್ಲಿ ಟ್ರೈನ್ ಲೇಟ್ ಆದಾಗ ಆಯಾಸ ಆಗುತ್ತೆ, ಅವರಿಗೆ ಒಂದು ಅನುಕೂಲ ಮಾಡಿ ಈ ಸ್ಟೇಷನಲ್ಲಿ ಅವರು ಬಂದರೆ ಸಂತೋಷವಾಗಿರಬೇಕು. ಅವರು ಏನೇ ಒಂದು ಸ್ವಲ್ಪ ಟೈಮ್ ಇದು ಮಾಡಿದ್ರೇನೋ ಅವ್ರಿಗೂ ಸಂತೋಷ ಇರಬೇಕು, ಇಲ್ಲಿ ನೋಡಿ ಖುಷಿ ಆಗಬೇಕು ಅಂತ ಉದ್ದೇಶದಲ್ಲಿ ಇದು ಮಾಡಿದ್ದೀವಿ. ಇದು ಬರೀ ಜಗತ್ತಲ್ಲಿ ಎಲ್ಲಿ ಇಲ್ಲ. ಈ ಒಂದು ಐಡಿಯಾ ಬಂದಿದ್ದು, ಕಾನ್ಸೆಪ್ಟ್ ಮಾಡಿದ್ವಿ ನಾವು ದಸರಾದಿಂದ ಬಂದಿದ್ದು, ಇಲ್ಲಿ ಸ್ಪೆಷಲಾಗಿ ಮಾಡಿದ್ವಿ. ಜಗತ್ತಿನಲ್ಲಿರೋ ಎಲ್ಲ ವೆರೈಟಿ ಅಂದರೆ ಎಲ್ಲ ಮತ್ಸ್ಯಗಳು ಇಲ್ಲಿ ಹಾಕಿದ್ದೀವಿ. ಚಿಕ್ಕದಿಂದ ದೊಡ್ಡದವರಿಗೆಲ್ಲ ಇದೆ. ಇದು ಸುರಂಗ ಇದು ಮಾಡಿದ್ದು ಇದು ಯಾವುದೇ ರೈಲ್ವೆ ಸ್ಟೇಷನಲ್ಲಿ ಇಲ್ಲ. ಅದಕ್ಕೆ ಜನಗಳು ನೋಡಿ ಖುಷಿ ಆಗಬೇಕು, ಇಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು, ಈ ಸ್ಟೇಷನಲ್ಲಿ ಎಲ್ಲರೂ ಬರಬೇಕನ್ನೋ ಉದ್ದೇಶಕ್ಕೆ ಮಾಡಿ. ಅವರು ಹೇಳ್ತಕ್ಕಂಥದ್ದು ರೈಲ್ವೆ ನಿಲ್ದಾಣಕ್ಕೆ ಬರ್ತಕ್ಕಂಥ ಏನು ಪ್ರಯಾಣಿಕರಿದ್ದಾರೆ ಅವರ ಆಯಾಸ ದಣಿವನ್ನು ಇಲ್ಲಿ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಒಳ್ಳೆಯ ಒಂದು ಸ್ಥಳ. ಹಾಗಾಗಿ ಎಲ್ಲ ಪ್ರಯಾಣಿಕರು ಸಂತೋಷ ಮತ್ತು ನೆಮ್ಮದಿಯಿಂದ ಇಲ್ಲಿ ಬಂದು ತಮ್ಮ ಸಮಯವನ್ನು ಮತ್ತು ವಿಶ್ರಾಂತಿಯನ್ನು ಮಾಡಬಹುದಾಗಿದೆ ಅಂತಕ್ಕಂಥ ಕೂಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶರಣಬಸಪ್ಪ ಜೊತೆ ಪರಶುರಾಮ್ ಮೈಕೂರು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.